ಜಾಜಿ, oh Preeti, come in after a long time, huh? You're looking very beautiful. ಈ ಟಾಪ್ ಎಲ್ಲಿ ಸಿಕ್ತು? ಸಿಕ್ಕಿದಲ್ಲ, ಪರ್ಚೇಸ್ ಮಾಡಿದ್ದು. ನನಗಂತೂ ಇಂಥ ಟಾಪ್ಗಳು ಕಣ್ಣಿಗೆ ಕಾಣಿಸಲ್ಲಪ್ಪ. ಪರ್ಫೆಕ್ಟ್ ಫಿಟ್ಟಿಂಗ್, ಪರ್ಫೆಕ್ಟ್ ಕಲರ್. ಇದನ್ನ ಸೆಲೆಕ್ಟ್ ಮಾಡೋರು ಕಾಣಿಸಲ್ಬೇಕು. ಇದನ್ನ ಸೆಲೆಕ್ಟ್ ಮಾಡೋರಿಗೆ ತುಂಬಾನೇ ಒಳ್ಳೆ ಟೇಸ್ಟ್ ಇರಬೇಕು, ರೊಮ್ಯಾಂಟಿಕ್ ಆಗಿರ್ಬೇಕು, ತುಂಬಾನೇ ಲವ್ ಮಾಡೋ ಗಂಡಸಾಗಿರ್ಬೇಕು ಅಲ್ವಾ? ಇನ್ಯಾರು? ನಿಮ್ಮ ಯಜಮಾನ್ರು? ನನ್ನ ಯಜಮಾನ್ರು ನಿನ್ ಡ್ರೆಸ್ ಸೆಲೆಕ್ಟ್ ಮಾಡಿದ್ರ? ನಿನ್ನ ನೋಡ್ತಿದ್ದಂಗೆ ಒಂದು ಅರಕ್ಷಣ ನನ್ನ ಹೃದಯ ಬಡಿತಾನೆ ನಿಂತೋಗ್ಬಿಟ್ಟಿತ್ತು ಪ್ರೀತಿ. ನಿನ್ನ ನೋಡ್ತಾ ಇದ್ರೆ ಎಂತ 6 ಸೆಕೆಂಡಿಗೂ ಕೂಡ ಹಂಗಂಗೆ ಪ್ರೀತಿ ಮಾಡ್ಬಿಡ್ಬೇಕು ಅನ್ಸುತ್ತೆ ಪ್ರೀತಿ. ನೀನು ಊಟದಿಂದ ಸುಂದರವಾಗಿದೆಯಾ ಇಲ್ಲ ಈ ಡ್ರೆಸ್ನ ಹಾಕೊಂಡ್ರೆ ಸುಂದರವಾಗಿ ಕಾಣಿಸ್ತಿದ್ಯೋ ನಾನು ಇಲ್ಲೇ ಇದ್ದೀನಿ. ಅಲ್ಲೇ ಇರಿ ಪ್ರೀತಿ. ನಿನ್ನ ನೋಡ್ತಾ ಇದ್ರೆ ನೀನ್ ಬೇರೆ ಅಲ್ಲ, ಶೋರೂಮ್ ನಲ್ಲಿರೋ ಬೊಂಬೆ ಬೇರೆ ಅಲ್ಲ ಅನಿಸ್ತಾ ಇದೆ ಪ್ರೀತಿ. ನಾನು ಇಲ್ಲೇ ಇದ್ದೀನಿ. ನೀವೆಲ್ಲೇ ಇರಿ, ಹೆಂಗೆ ಇರಿ, ನಿಮ್ ಪಾಡಿ ನೀವು ಸುಖವಾಗಿರಿ. ಪ್ರೀತಿಗೆ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಟ್ಟಿದ್ದು ನೀವೇನಾ? ಆತು ಎಲ್ಲೇ ಹೋದ್ರು ಜನ ನನ್ನ ಹೀಗೆ ಅಪ್ರಿಶಿಯೇಟ್ ಮಾಡ್ತಾರೆ. ಅದರಲ್ಲೂ ನಿಮ್ಮ ವೈಫ್ಗೂ ಈ ಟಾಪ್ ಇಷ್ಟ ಆಗಿದೆ ಅಂದ್ರೆ ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನೀವು ನಿಮ್ಮ ಮನೆಯಿಂದ ನಮ್ಮ ಮನೆಗೆ ಬಂದು ನಮ್ಮ ಹೆಂಡತಿ ಮುಂದೆ ಈ ಮಾತನ್ನು ಹೇಳಿದ್ರಲ್ಲ, ನನಗಂತೂ ಡಬ್ಬಲ್ ಖುಷಿ ಆಗ್ತಾ ಇದೆ ಪ್ರೀತಿ. ನಾನು ಟಾಪ್ ತೋರಿಸ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು. ಪ್ರೀತಿ, ನಾನು ನಿನ್ನ ಜೊತೆ ಅಂಗಡಿವರೆಗೂ ಬಂದು ಈ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಟ್ಟಿದ್ದಕ್ಕೆ ನನಗೂ ಏನು ಇಲ್ವಾ ಪ್ರೀತಿ? ಬಿಟ್ಕೊಟ್ಬಿಡ್ತೀನಿ, ನೀವು ಒಂದಿನ ಹಾಕೊಂಡು ಮಜಾ ಮಾಡಿ. ನೀವೇ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಡ್ಬೇಕು. ನೀವೇ ಲೇಡೀಸ್ ಫ್ಯಾಷನ್ ಡಿಸೈನರ್. ಅವಳು ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಡಿ ಅಂತ ಕೇಳ್ಕೊಂಡು ಮಾಡ್ಕೊಟ್ಟೆ. ನೀವು ಕೇಳ್ಕೊಳ್ಳಿಲ್ಲ, ನಾನು ಮಾಡ್ಕೊಡ್ಲಿಲ್ಲ. ಈ ಸುಂದರವಾದ ತರುಣಿಯರ ಸೇವೆಗೆ ಈ ತರುಣನು ಸದಾ ಸಿದ್ಧ. ನೋಡಿ, ನೀವೇನೇ ಸೆಲೆಕ್ಟ್ ಮಾಡೋಗಿದ್ರು ನನಗೆ ಸೆಲೆಕ್ಟ್ ಮಾಡಬೇಕು ಅಂತ ಒಂದು ಸುಂದರ ಸುವರ್ಣಾವಕಾಶವನ್ನ ತಾವೆಲ್ಲ ನನಗೆ ಸೆಲೆಕ್ಷನ್ ಯಾವಾಗಾಯ್ತು, ಏನ್ ಕತೆ ಅಂತ ಡೀಟೇಲ್ ಆಗಿ ಹೇಳಿ. ನಾನು ಒಂದು ಮಾಲ್ ಹೋಗಿದ್ದೆ, ಅಲ್ಲಿಗೆ ಆ ರಾಜೇಶ್ವರಿ ಬಂದಿದ್ದೆ. ರಾಜೇಶ್ವರಿ ಬಂದಿದ್ಲಾ? ಅವ್ರ ಜೊತೆ ಟಾಕ್ ಮಾಡಿದ್ರಾ? ಅಯ್ಯೋ, ನಾನು ಎಲ್ಲಿದ್ರು ಬಿಡಲ್ಲ ಕಣ್ರಿ. ಅವಳೇ ಬಂದು ದುಂಬಲ್ ಬಿದ್ದು ಮಾತಾಡ್ತಾಳೆ. ನಾನು ಮಾತಾಡಿಸ್ಲಿಲ್ಲ ಅಂದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಹಂಗಂಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಹೆಗಲ ಮೇಲೆ ಕೈಯ? ಹೌದು, ನೀವಂತೂ ನನ್ನ ಹೆಗಲ ಮೇಲೆ ಕೈ ಹಾಕಲ್ಲ. ಹೆಗಲ್ ಖಾಲಿ ಇದ್ರೆ ಸಾಕು ಕಣ್ರಿ, ಯಾರು ಬಂದು ಕೈ ಹಾಕ್ಬಿಡ್ತಾರೆ. ಅದಕ್ಕೆ ಬೇರೆ ಯಾರೋ ಒಂದು ಕೈ ಹಾಕೋದು ಬೇಡ, ನೀವೇ ನನ್ನ ಹೆಗಲ ಮೇಲೆ ಕೈ ಹಾಕಿ. ನೀವೇನಾಯ್ತು ಅಂತ ಹೇಳ್ರಿ. ಅಥವಾ ನಾನು ಶೋರೂಮ್ನಲ್ಲಿ ಆ ರಾಜೇಶ್ವರಿಗೆ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ನ. ರಾಜೇಶ್ವರಿ ಡ್ರೆಸ್ ಸೆಲೆಕ್ಟ್ ಮಾಡೋದು ನೀವೇನಾ? ಜನವರಿ 10ರಿಂದ ಡಿಸೆಂಬರ್ 31 ಬರೋ ಹಬ್ಬ ಹರಿದಿನಕ್ಕೆಲ್ಲ ನಾನೇ ಅವರಿಗೆ ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಡೋದು. ಮುಂದೆ ಏನಾಯ್ತು ಅಂತ ಹೇಳ್ರಿ. ನಾನು ಆ ರಾಜೇಶ್ವರಿಗೆ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ನ. ಆ ಕಡೆಯಿಂದ ಪ್ರೀತಿ ಟಕ 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 ನಟ್ಟ ಅವಳು ಹೆಗಲ ಮೇಲೆ ಕೈ ಹಾಕಿದ್ಲಾ? ಅಯ್ಯೋ, ಈ ರಾಜೇಶ್ವರಿ ನನ್ನ ಹೆಗಲ ಮೇಲಿಂದ ಕೈ ತೆಗೆದಿದ್ರೆ ತಾನೆ ಆ ಪ್ರೀತಿ ನನ್ನ ಹೆಗಲ ಮೇಲೆ ಕೈ ಹಾಕಕ್ಕೆ. ಅದು ಪ್ರೀತಿ ಏನ್ರಿ ಪಾಂಡುರಂಗ ಗಂಡುಗಲಿ, ನೀವು ಬರೀ ರಾಜೇಶ್ವರಿ ಅವ್ರಿಗೆ ಮಾತ್ರ ನಮ್ಮ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ಕೊಡೋದು, ನಮ್ಗೇನು ಸೆಲೆಕ್ಟ್ ಮಾಡ್ಕೊಡಲ್ವಾ ಅಂತ. ನಾನು ನನ್ನ ಒಂದು ಕಡೆಯಿಂದ ರಪ್ ಅಂತ ಪ್ರೀತಿ ಕಡೆ ನೋಡಿದೆ, ಮತ್ತೊಂದು ಕಡೆಯಿಂದ ರಪ್ ಅಂತ ಅಂಗಡಿಲಿರೋ ಡ್ರೆಸ್ ಕಡೆ ನೋಡಿದೆ. ಹಂಗೆ ಒಂದಕ್ಕೊಂದು ಮ್ಯಾಚ್ ಹಾಕ್ಬಿಡ್ತು. ರಪ್ ಅಂತ ಎರಡು ಕಂಡುಬಿಟ್ಟು ಕೆಲಸ ಮಾಡ್ತಾ ಇದ್ದ ಹುಡುಗಿ ಕಡೆ ನೋಡಿದೆ. ಅವಳು ಹಂಗಂಗೆ ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ ಬಂದು ಪ್ರೀತಿ ಕೊಟ್ಬಿಟ್ಲು. ಎಷ್ಟು ಹೊಟ್ಟೆ ಉರಿತಾ ಇದೆ ಗೊತ್ತಾ? ಆ ಟಾಪ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಯಾವತ್ತಾದ್ರೂ ಅಂತ ಬ್ಯೂಟಿಫುಲ್ ಟಾಪ್ ನಾನು ಕೊಡಿಸ್ಬೇಕು ಅಂತ ಅನ್ಸಿಲ್ಲ? ಹಾಗಾಗಿ ನಾವು ತಂದ್ಕೊಂಡಿದ್ದೀನ ತಾವು ಯಾವತ್ತು ತಾನೇ ಮೆಚ್ಕೊಂಡಿದ್ದೀರಾ, ಯಾವತ್ತು ತಾನೇ ಹಾಕೊಂಡಿದ್ದೀರಾ. ಅದೇ ಬೇರೆಯವ್ರಿಗೆ ಕೊಡಿಸಿದ್ರೆ ಅವ್ರು ನೋಡಿ ಸಂತೋಷ ಪಡ್ತಾರೆ. ಈ ಥರ ಊಟ ಹೋಗ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಆ ಟಾಪ್ ಬೇಕೇ ಬೇಕು ಅಷ್ಟೇ. ಅಯ್ಯೋ ಶಿವನೇ, ಆ ಅಂಗಡಿನಲ್ಲಿ ಇದ್ದಿದ್ದೆ 2 ಪೀಸ್. ಒಂದನ್ನ ನಮ್ಮ ಪ್ರೀತಿ ತಗೊಂಡು ಇನ್ನೊಂದು ನೀವು ಯಾರು ತಗೊಂಡು ಹೋಗ್ಬಿಟ್ಟಿರ್ತಾರೆ. ನೋಡಿ, ಇದೆಲ್ಲ ರೀಸನ್ ಹೇಳ್ಬೇಡಿ. ನೀವೇನಾದ್ರೂ ಆ ಟಾಪ್ ತಂದ್ಕೊಡ್ಲಿಲ್ಲ ಅಂದ್ರೆ ರೂಮಿಂದ ಚಾಪೆ ದಿಂಬು ಆಚೆ. ಆ ಅಂಗಡಿಯವನು ವಿಚಾರಿಸ್ದಾಗ ಹೇಳ್ದ, ಈ ಮನೆಯವರೈತೆ ಕೊನೆ ಪೀಸ್ ತಗೊಂಡಿದ್ದು. ಹಾಗಾದ್ರೆ ನೀವು ಒಳಗಡೆ ಹೋಗಿ ವಿಚಾರಿಸ್ಕೊಂಡು ಬನ್ನಿ, ನಾನು ಇಲ್ಲೇ ವೇಟ್ ಮಾಡ್ಕೊಂಡು ನಿಂತೀನಿ. ನೀವು ನಮ್ಮ ಜೊತೆ ಬಂದ್ಬಿಟ್ರೆ ಏನಾಗುತ್ತೆ ಅಂತ. ನಾನು ಕಂಡೋರ್ ಮನೆಗೆಲ್ಲ ಬರಲ್ಲ. ನನ್ನ ಸ್ಟೇಟಸ್ ಏನು? ಮೊಮ್ಮಗಳು. ಎಕ್ಸ್ಕ್ಯೂಸ್ ಮಿ ಸರ್, ಯಾರು ಬೇಕಾಗಿತ್ತು? ಇಲ್ಲಿ ವೆಂಕಟ್ ಅಂದ್ರೆ ನೀವೇನಾ? ನಾನು ಅಂದ್ರೆ ನನಗೇನಲ್ಲಪ್ಪ, ನಾನಲ್ಲ ಅಂದ್ರೆ ನನಗೇನು ನಷ್ಟ. ಸಂಕಟ ಬಂದಾಗ ವೆಂಕಟರಮಣ ಸರ್, ನೀವು ಮನಸ್ಸು ಮಾಡಿಬಿಟ್ರೆ ನನ್ನ ಬಾಳು ಬಂಗಾರ ಆಗುತ್ತೆ. ಇಲ್ಲ ಸರ್, ಈ KK ಡ್ರೆಸ್ ಮೆಟೀರಿಯಲ್ ಇಂದ ನೀವು ಒಂದು ಲೇಡೀಸ್ ಟಾಪ್ ತಂದಿರಿ ತಾನೆ? ಹೌದು, ನಾನೇ ತಗೊಂಡ್ಬಂದಿದ್ದು. ಅದಕ್ಕೆ ಏನಾಗಬೇಕಾಗಿತ್ತು? ಆ ಡ್ರೆಸ್ ಪೀಸು ನನ್ನ ಹೆಂಡತಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅದ್ರ ಖರ್ಚು ಏನಿದೆ ನಾನು ಕೊಡ್ತೀನಿ, ದಯವಿಟ್ಟು ಅದು ನನ್ನ ಹೆಂಡತಿಗೆ ತಂದಿರೋ ಡ್ರೆಸ್ಸು. ಅದು ನಿಮ್ಮ ಹೆಂಡತಿ ಕೇಳ್ತಿದ್ರಲ್ರಿ, ನಾಚಿಕೆ ನಿಮ್ಗೆ? ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಆ ಅಂಗಡಿನಲ್ಲಿದ್ದ ಕೊನೆ ಪೀಸ್ ಅಂತ ಅದನ್ನ ನೀವು ತಗೊಂಡು ಬಂದ್ಬಿಟ್ಟಿದ್ರೆ, ಈಗ ನಾನೇನಾದ್ರೂ ಅದನ್ನ ತಗೊಂಡೋಗಿ ನನ್ನ ಹೆಂಡತಿ ಕೊಡ್ಲಿಲ್ಲ ಅಂದ್ರೆ ಚಾಪೆ ತಿಂಬು ಸಮೇತ ನನ್ನನ್ನು ಆಚಕ್ ಹಾಕ್ಬಿಡ್ತಾರೆ. ನಿಮ್ಮ ಹೆಂಡತಿ ಇಷ್ಟೊಂದು ಗೋಳಾಡ್ತಾರೇನ್ರಿ? ಯಾಕೆ ಹೇಳ್ತೀರ ಸರ್ ನನ್ನ ಪರಿಸ್ಥಿತಿ? ಒಲೆ ಮೇಲೆ ಬಾಣ್ಲೆ ಹಿಡ್ದೇನೆ ನನ್ನ ಹೆಂಡತಿ ಹಂಗಂಗೆ ನನ್ನನ್ನು ಹುಡ್ಕೊಂಡು ತಿಂದು ಬಿಡ್ತಾರೆ. ದೊಡ್ಡ ಮನಸ್ಸು ಮಾಡಿ ನೀವು ಆ ಡ್ರೆಸ್ ಪೀಸ್ನ ನನಗೆ ಕೊಟ್ಬಿಟ್ರೆ ನಾನು ಅದನ್ನು ತಗೊಂಡೋಗಿ ನನ್ನ ಹೆಂಡತಿ ಕೊಡ್ತೀನಿ.
ಮಾಡ್ಕೊತಾರೆ. ಡ್ರೆಸ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಲು. ನಾನೇ ಆ ಡ್ರೆಸ್ನ ಅಂಗಡಿ ವಾಪಸ್ ಕೊಡೋಣ ಅಂತಿದ್ದೆ. ಅಷ್ಟರಲ್ಲಿ ನೀವು ಬಂದ್ಬಿಟ್ಟಿದ್ದೀರಲ್ಲ, ನಿಮ್ಮ ಮುಖದ ಮೇಲೆ ಬಿಸಾಕ್ತೀನಿ. 2,000 ಕೊಟ್ರೆ ಮುಖದ ಮೇಲೆ ಬಿಸಾಕ್ತೀನಿ. ತಗೊಳ್ಳಿ. ಅಲ್ಲ ರೀ, ನಿಮ್ಮ ಹೆಂಗಸರು ಅಷ್ಟು ಹೊರಟಾಗಿದ್ರು ನೀವು ಯಾಕ್ರಿ ಸಾಫ್ಟ್ ಆಗಿದ್ದೀರಾ? ಸ್ವಲ್ಪ ದಬಾಯಿಸ್ಬಾರ್ದ? ಅಯ್ಯೋ, ದಬಾಯಿಸ್ಬಿಟ್ರೆ ಬದುಕಿನ ಬಂಡಿ ಮುಂದಕ್ಕೆ ಹೋಗ್ಬೇಕಲ್ಲ ಸರ್. ಪ್ರೀತಿ ಅನ್ನೋದು ಸಿಕ್ಕದೇ ಇಲ್ಲ. ಈಗ ನಾನು ಮಾಡೋ ಅದೇ ರೀತಿ ಆಗಿದೆ. ಮತ್ತೆ ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ರಿ. ನೀವೇ ಧೈರ್ಯ ತಂಗಾಡಿ. ಚಿರಂಜೀವಿ, ಕುಂಕುಮ, ಸೌಭಾಗ್ಯವತಿ, ಜಾಜಿ, ಜಂಬಲ್ದಿನಿ ಅವರೇ ವೆರಿ ಗುಡ್. ತಗೊಳ್ಳಿ, ಮನೆಯವ್ರಿಗೂ ಹೊತ್ಕೊಂಡು ಬನ್ನಿ. ಇದನ್ನ ಮನೆವರೆಗೂ ನಾವೇ ಹೊತ್ಕೊಂಡು ಬರ್ಬೇಕಾ? ಎಸ್, ಮನೆಗೆ ಹೋದ್ಮೇಲೆ ನಾನು ಹಾಕೋದು ಇದ್ದೇ ಇರುತ್ತೆ. ಅಲ್ಲಿ ನಾನು ಹೊಡ್ತೀನಿ, ಈಗ ನೀವು ಹೊತ್ತಿ. ಅಂಗಡಿನಲ್ಲಿ ಇದಕ್ಕಿಂತ ನಿಮ್ಗೆ ಒಪ್ಪುವಂತ ಒಳ್ಳೆ ಡ್ರೆಸ್ ಸಿಕ್ತು. ಆದ್ರೆ ನಾನು ಅದನ್ನ ತಗೊಂಡು ಬಂದೆ, ನೀವು ಒಪ್ಪೋದೇ ಇಲ್ಲ. ಸಿಕ್ಕಲ್ಲಿ ಹಸ್ಬೆಂಡ್ ಅಂತ ಬೈದು ಬಿಡ್ತೀರಪ್ಪ. ನಿಮಗೋಸ್ಕರ ಅಂತ ಸೆಲೆಕ್ಟ್ ಮಾಡೋ ಡ್ರೆಸ್ನ ಹಾಕೊಂಡು ರಸ್ತೆ ಬೀಳ್ರೆ ನಿಮ್ಮನ್ನ ನೋಡಿದವನ ಚಿತ್ತ ಅತ್ತಿತ್ತ ಹೋಗೋದೇ ಇಲ್ಲ. ನಿಮ್ಮ ಮೇಲೆ ಒಂದು ಸಲ ಕಣ್ಣನ್ನ ನೆಟ್ಟು ಬಿಟ್ರೆ ಸಾಕು, ಗುಡ್ಡೆ ಆಚೆ ಈಚೆ ಅಲ್ಲಾಡೋದು. ಕೋಳಿ ಗುಡ್ಡೆ ಇಸ್ ಕಣ್ಣು ಗುಡ್ಡೆ. ನೋಡಿ, ಅವ್ನು ನನ್ನನ್ನೇ ಹೇಗೆ ನೋಡ್ತಿದ್ದಾನೆ. ಅವನು ಅರೆ ಹುಚ್ಚ ಇರಬೇಕು. ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ಯಾರೋ ನಿಮ್ಮಂತ ಸುಂದರವಾದ ಹುಡುಗಿ ಕೈ ಕೊಟ್ಬಿಟ್ಟಿರ್ಬೇಕು. ನೋಡಿ, ಕಣ್ಣೆಲ್ಲ ಈಟ್ ಮಾಡೋ ತರ ನೋಡ್ತಿದ್ದಾನೆ. ನಾನಿದ್ದೀನಲ್ಲ, ಬನ್ನಿ ಹೋಗೋಣ. ಒಂದ್ ಸೆಕೆಂಡ್, ಅವ್ನ ಸ್ಮೈಲಿಂಗ್ ತುಂಬಾ ಚೆನ್ನಾಗಿದೆ. ಒಂದ್ಸಲ ನನ್ಗೆ ಕ್ಯಾಮ್ರಾ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಫೋಟೋ ಗೊತ್ತು, ನಾನು ಕೊಲ್ಲತ್ತಾನೆ ಬಂದಿರೋದು ನೀವು. ನಮ್ಮ ಜಾಜಿ ಅವರಿಗೆ ನನ್ನನ್ನು ಕೊಲ್ಲೋದಕ್ಕೆ ಪುರ್ಸೊತ್ತಿಲ್ಲ, ನಿನ್ನೆಲ್ಲಪ್ಪ ಕೊಲ್ತಾರೆ. ಫೋಟೋ ಯಾಕೆ ತಗೊಂಡ್ರು? ಹಿಂಗೆ ಹಾಗೆ ಸುಮ್ಮನೆ ಬೇಕು ಕೊಡೋದು. ನಾನು ಕೊಡಲ್ಲ. ಹೇಗಾದ್ರು ಸಮಾಧಾನ ಮಾಡಿ ಕಳ್ಸ್ರಿ. ಅದನ್ನ ನೀ ಕೊಟ್ಬಿಟ್ರೆ ಇನ್ನೊಂದು ನಾನೇ ಕೊಡ್ಬೇಕಾಗತ್ತೆ. ಎಲ್ಲರೂ ಚಾ ಕೊಡಿ. ಅದೇ ಬೇಕು. ಏನಪ್ಪ ನನ್ನ ಹೆಸರು ಮಲ್ಲಣ್ಣ. ನನಗೆ ಕ್ಯಾಮ್ರಾ ಬೇಕು, ಇನ್ನೂ ಏನೇನೋ ಬೇಕು. ಕೊಡ್ತೀಯಾ? ನೋಡಲ್ಲಪ್ಪ, ಕಂಡರ್ ವಸ್ತುಗಳನ್ನ ಹಾಗೆಲ್ಲ ಕೇಳಬಾರ್ದು. ಬೇಕಿದ್ರೆ ನಿನಗೆ ಇದು ಕೊಡ್ಲಾ? ಇವ್ರು ಹಾಕೊಳ್ಳೋ ಡ್ರೆಸ್ ಅಪ್ಪ 2,000 ರೂಪಾಯಿ ಕೊಟ್ಟು ಕಂಡವ್ರ ಮನೆಗೆ ಹೋಗಿ ಕಾಡಿ ಬೇಡಿ ಇಸ್ಕೊಂಡ್ ಬಂದಿದ್ದೀನಿ. ತಗೊಳಪ್ಪ. ಅಡ್ರೆಸ್ ಆಫರ್ ಮಾಡ್ರಿ. ಎತ್ತನಲ್ವಾ, ಇದು ನಂಗೆ ಎತ್ತು ಬಿಡ್ತಾ ನೋಡ್ತಾ ಇರಿ. ಮೊದಲು ಅಡ್ರೆಸ್ ನ ವಾಪಸ್ ತಗೊಳ್ಳಿ. ಕೊಟ್ಬಿಡಪ್ಪ. ನಿಮ್ಗೆಲ್ಲರೂ ಬ್ರೈನ್ ಇದೆಯಾ? ಮೊದಲು ಆ ಮ್ಯಾಗ್ನ ಹುಡ್ಕೊಂಡು ಹೋಗಿ ಡ್ರೆಸ್ ವಾಪಸ್ ತಗೊಂಡ್ ಬನ್ನಿ. ಶಿವನೇ, ನೀವು ಯಾವ ಕಡೆ ಹೋದ್ನೋ ಯಾರಿಗೆ ಗೊತ್ತೋ? ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತೇನಾದ್ರು ಅಡ್ರೆಸ್ ವಾಪಸ್ ತಗೊಂಡ್ ಬರ್ಲಿಲ್ಲ ಅಂದ್ರೆ ಇವತ್ತು ದಿಂಬು ಚಾಪೆ ಆಚೆ. ಒಟ್ಟಲೆ ಅರ್ಥ ಆಗಲ್ಲ. ಜಾಜಿ ಅಂತ ಏಕವಚನದಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದೆಯಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಬಾಯ್ ಫ್ರೆಂಡ್ ತರ ಇರಿ. ಇನ್ಮೇಲಿಂದ ಮುಂದೆ ಕಗ್ಗೆ ಎದ್ದು ಬಿಡ್ತೀನಿ ಕಣ್ರೆ. ಆ ಮ್ಯಾಟ್ಕೊಳ್ಳೋ ಇಂದ ಡ್ರೆಸ್ ತಗೊಂಡ್ ಬಂದ್ರ? ಒಂದು 4-5 ರಸ್ತೆ ತಿರುಗಿದೆ ಕಣ್ರೆ, ಅವನೆಲ್ಲೂ ಸಿಕ್ಲಿಲ್ಲ. ಅದಕ್ಕೆ ಹಂಗಂಗೆ ಮನೆಗೆ ವಾಪಸ್ ಬಂದ್ಬಿಟ್ಟೆ. ಈ ರೀಸನ್ಸ್ ಎಲ್ಲ ನಾನು ನಂಬಲ್ಲ. ಆ ಡ್ರೆಸ್ ನನ್ಗೆ ಬೇಕೇ ಬೇಕು ಅಷ್ಟೇ. ಆ ಡ್ರೆಸ್ ಒಂದ್ರ ಬಿಟ್ಟು ನೀವು ಬೇರೆ ಇನ್ನೇನಾದ್ರೂ ಕೇಳ್ಬಿಡ್ರೆ ಒಂದು ತೊಟ್ಟು ವಿಷ ಕೊಟ್ಬಿಡಿ. ಬರೀ ಒಂದು ಡ್ರೆಸ್ಗೋಸ್ಕರ ತಾವು ವಿಷ ಕುಡಿದ್ಬಿಟ್ರೆ ತಾವು ಇತಿಹಾಸಕ್ಕೆ ಸೇರ್ಕೊಂಡ್ಬಿಡ್ತೀರಿ. ಮತ್ತೆ ಆ ಡ್ರೆಸ್ ತಂದ್ಕೊಡಿ. ಆ ಪ್ರೀತಿಗೆ ಹೇಳ್ತೀನಪ್ಪ, ಇನ್ನೇನು ಬಂದ್ಬಿಡ್ತಾಳೆ ಇರ್ರಿ. ಯಾಕೆ ನಿಮ್ಗೆ ಬಾಯ್ ಫ್ರೆಂಡ್ಸ್? ಆ ಡ್ರೆಸ್ ಹೆಂಗಸರಿಗೆ ಸಂಬಂಧಪಟ್ಟಿದ್ದಲ್ವಾ, ಹಂಗಾಗಿ ಅವಳನ್ನೇ ಕಳಿಸ್ತಾ ಇದ್ದೆ. ಪ್ರೀತಿ, ನೀನು ನನ್ನ ಫ್ರೆಂಡ್, ನನ್ನ ಹವಿ ಫ್ರೆಂಡ್ ಅಲ್ಲ. ಈ ಟಾಪ್ ಕೊಡ್ಸಿದ್ಮೇಲೆ ಇವರು ನನ್ನ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ. ಇದೇ ಟಾಪ್ ಹಾಕೊಂಡ್ಬಂದಿದ್ಯಲ್ಲ, ನಿಂಗೆ ಶೇಮ್ ಆಗಲ್ಲ? ಚಾಚಿ, ಎಲ್ಲಿ ಹೋದ್ರು ಜನ ಎಲ್ಲ ಈ ಟಾಪ್ ಬಗ್ಗೆನೇ ಮಾತಾಡ್ತಾರೆ. ಅದಕ್ಕೆ ಇನ್ನೂ ಒಂದು ತಿಂಗಳು ಈ ಟಾಪ್ನೇ ಹಾಕೊಂಡಿರ್ತೀನಿ. ನಾನು ಅದ್ರ ಬಗ್ಗೆ ವಿಚಾರಿಸು ಅಂತ ಹೇಳಿದ್ನಲ್ಲ, ವಿಚಾರಿಸ್ತಾ ಶೋರೂಮ್ಗೆ ಹೋಗಿದ್ದೆ. ಇದೇ ತರ ಇದ್ದಿದ್ದು ಇನ್ನೊಂದು ಪೀಸ್ನ ಯಾರೋ ತಗೊಂಡ್ ಹೋಗ್ಬಿಟ್ಟಿದಾರಂತೆ. ನಾವು ಒಂದು ಸ್ವಲ್ಪ ಮುಂಚೆನೆ ವಿಚಾರಿಸಕ್ಕೆ ಇರಬೇಕಿತ್ತು. ಅದು ಪ್ರೀತಿ ಇದನ್ನು ತೆಗೆದುಕೊಂಡು ಹೋದ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ಶೋರೂಮ್ ಹೋದ್ರೆ ಗೊತ್ತಾಗುತ್ತೆ. ಈಗ ಏನು ಕೈ ಕೊಟ್ಬಿಟ್ಟ. ಈಗ ಅಲ್ಲಿ ಹೋದ್ರೆ ಅದು ಸಿಕ್ಕುತ್ತೋ ಇಲ್ವೋ ಹೇಳಕ್ಕಾಗಲ್ಲ. ಅದು ಪ್ರೀತಿ ಇದು ಬಂತು ಸ್ವಲ್ಪ ಈ ಥರ ಅದು ನೋಡು, ನೀನು ನನ್ನ ಬಗ್ಗೆ ತಲೆ ನಾನು ಈ ಹಿಂದೆ ಯಾವತ್ತೂ ಈ ಥರ ಕೇಳಿದವನೇ ಅಲ್ಲ. ನಾನು ಗೊತ್ತಲ್ಲ, ನಾನು ಹೇಳಿ ಕೇಳಿ ಪಾಂಡರಂಗ ಗಂಡಿಗಲಿ ಎಲ್ಲಿಗೆ ಎತ್ತಿದ್ರೆ ವೀರಕೇಸರಿ, ಬಲಗೆ ಎತ್ತಿದ್ರೆ ವೀರ ಪರಿಸ್ಥಿತಿ ಹಾಗೆ ನಿರ್ಮಾಣ ಆಗ್ಬಿಟ್ಟಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ನಾನು ಕೊಟ್ಬಿಡ್ತೀನಿ. ನೀವು ಹಾಕೊಂಡಿರೋ ಪ್ಯಾಟರ್ನ್ ಬಿಚ್ಕೊಟ್ಬಿಡ್ತೀರಾ? ಅಷ್ಟೇ ತಾನೆ ಬಿಸಿನ ನೋಡಿ.
ನೀವ್ ಇಷ್ಟೊಂದು ಕಾಮಿಡಿ ಪರ್ಸನ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಯಾಕೋ ಏನೋ ಪ್ರೀತಿ ಗೊತ್ತಿಲ್ಲ, ಇತ್ತೀಚೆಗೆ ಈ ಕಾಮಿಡಿ ಪರ್ಸನ್ ಚಿನ್ನ ಯಾಕೋ ಸಿಕ್ಕಾಪಟ್ಟೆ ಸೀರಿಯಸ್ ಅದಕ್ಕೆ ನೀವು ದಯವಿಟ್ಟು ಕೊಟ್ಬಿಟ್ರೆ. ಅವೆಲ್ಲ ಆಗಲ್ಲಪ್ಪ, ನಾನು ಇದನ್ನ ತುಂಬಾ ಇಷ್ಟಪಟ್ಟು ತಗೊಂಡಿದ್ದೀನಿ, ಹಾಗೆಲ್ಲ ಬೇರೆಯವ್ರಿಗೆ ಕೊಡೋದಿಲ್ಲ ನಾನು. ಅಭಿ ನಿಂಗೆ ಈ ತರ ಮಾತಾಡ್ಬಿಟ್ಟು ಶೇಮ್ ಆಗಲ್ಲ? ಇದ್ರಲ್ಲಿ ಸೇಮ್ ಏನ್ರಿ ಬಂತು? ಇಲ್ದೇ ಇರೋದನ್ನ ತಂದ್ಕೊಡೋ ಅಂದ್ರೆ ನಾನ್ ತಾನೇ ಎಲ್ಲಿ ತಂದ್ಕೊಡ್ಲೆ? ಇದೇ ತರ ಟಾಪು ಬಾಂಬೆಲ್ ಸಿಗುತ್ತಂತೆ, ಆದ್ರೆ ಅಲ್ಲಿಂದ ಇಲ್ಲಿ ಬರಕ್ಕೆ 3 ತಿಂಗಳಾಗುತ್ತಂತೆ. ಆದ್ರೂ ಈ ಡಿಸೈನ್ ಇರಲ್ಲಂತೆ. ಇಲ್ಲ ಇಲ್ಲ, ನಂಗೆ ಅದೇ ತರ ಡಿಸೈನ್ ಅಯ್ಯಪ್ಪ, ನಾನಂತೂ ಹೋಗ್ತೀನಪ್ಪ. ಇಲ್ಲೇ ಇದ್ರೆ ನನಗೂ ನನ್ನ ಡ್ರೆಸ್ ಏನಾದ್ರು ಗತಿ ಕಾಣಿಸ್ಬಿಡ್ತಾರೆ ಅಷ್ಟೇ. ಮ್ಯಾಟ್ಸೋಲಿಂದ ಡ್ರೆಸ್ ತಗೊಂಡ್ ಬನ್ನಿ, ಇಲ್ಲಾಂದ್ರೆ ಗೊತ್ತಲ್ಲ ರೂಮಿಂದ ಚಾಪೆ ದಿನ ಆಚೆ. ಪ್ರೀತಿ ಜೊತೆ ಹೋಗ್ತಾ ಇದ್ದೆ. ಪ್ರೀತಿ ಇರೋ ಕಪಿಲ ಕುಡಿನ ಇವ್ರನ್ನ ನಂಬ್ಕೊಂಡ್ರೆ ಆ ಡ್ರೆಸ್ ನಂಗೆ ಸಿಗಲ್ಲ. ಹಾ, ಪದ್ದು ಬಿಡ್ಲಾ, ಕಮ್ ಹಿಯರ್. ಹೇಳಿ ಜಾಜಿ ಅವರೇ, ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ. ನೋಡಿ, ಒಬ್ಬ ಹುಚ್ಚ ನನ್ನ ಡ್ರೆಸ್ನ ತಗೊಂಡ್ ಹೋಗಿದ್ದಾನೆ. ನೀವು ಹೇಗಾದ್ರೂ ಮಾಡಿ ಆ ಹುಚ್ಚನ ಫೈನ್ ಮಾಡಿ ಆ ಡ್ರೆಸ್ನ ನನಗೆ ತಂದ್ಕೊಡ್ಬೇಕು. ಅದಕ್ಕೆ ರಸ್ತೆಯಲ್ಲಿ 100 ಜನ ಹುಚ್ಚರು ಇರ್ತಾರೆ, ಅದೇ ಹುಚ್ಚ ಅಂತ ನಮ್ಗೆ ಗೊತ್ತಾಗತ್ತೆ. ನೋಡಿ, ಆ ಹುಚ್ಚನ ಫೋಟೋ ಇದರಲ್ಲಿದೆ. ಅದಕ್ಕೆ ನೀವು ಯೋಚನೆ ಮಾಡಬೇಡಿ, ಹೇಗಾದ್ರೂ ಆ ಹುಚ್ಚಿನ ಹತ್ರ ಹೋಗಿ ಆ ಡ್ರೆಸ್ ತಗೊಂಡ್ಬರ್ತೀವಿ. ಸುಮ್ಮನೆ ತಗೊಂಡ್ಬರಕ್ಕಾಗುತ್ತಾ? ನೀವಾಗಿತ್ತು ನನಗೆ ಗೊತ್ತಿಲ್ವಾ? ಇನ್ನೊಂದು ವಿಷಯ, ನೀವೇನಾದ್ರೂ ಆ ಡ್ರೆಸ್ನ ನನಗೆ ತಂದ್ಕೊಟ್ರೆ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ಬಾವುನ್ಗೆ ಆಚೆ ಹಾಕ್ತೇನೆ. ನಮಸ್ಕಾರ ಸರ್, ನನ್ನ ಹೆಸರು ಅಂಜಲಿ ಅಂತ. ನಮ್ಮ ತಂದೆಯವ್ರ ಹೆಸರು ಮಲ್ಲಣ್ಣ ಅಂತ. ನಮ್ಮ ಯಜಮಾನರು ಆಸ್ತಿ ವಿಷಯಕ್ಕೆ ನಮ್ಮ ತಂದೆನ ಕೊಲ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಅಪ್ಪ ಮನೆಗೆ ಕೊಟ್ಟಿದ್ದಾರೆ ಸರ್. ಎಲ್ಲಿ ಅಂತ ಹುಡ್ಕೋದು? ನಿಮ್ ತಂದೆ ಫೋಟೋ ಇದೆಯಾ? ಈ ವ್ಯಕ್ತಿನ ಎಲ್ಲೋ ನೋಡಿರೋ ಹಾಗಿದೆಯಲ್ಲ ಸರ್, ಸರ್ಕಲ್ ಹತ್ರ ಇರ್ತಾರಲ್ಲ. ಹಾ, ಕರೆಕ್ಟ್, ಅಲ್ಲೇ ನೋಡಿರೋದು. ನಮ್ಮ ತಂದೆಯವ್ರನ್ನ ಕೊಲ್ಲಕ್ಕೆ ರೌಡಿಗಳು ಬಿಟ್ಟಿದ್ದಾರೆ ಅಂತ ಅನುಮಾನ ಇದೆ, ದಯವಿಟ್ಟು ಕಾಪಾಡಿ ಸರ್. ಯಾಕಮ್ಮ ಇರ್ಕತ್ಯ? ನಾವಿದ್ದೀವಲ್ಲ, ನಡಿ ನೋಡೋಣ. ಕೈಯಲ್ಲಿ ಕವರ್ ಇದೆ, ಅವನೇ ಅದು. ಆ ಕವರ್ನ ಏನಾದ್ರೂ ತಗೊಂಡೋಗಿ ಜಾಜಿ ಅದಕ್ಕೆ ಕೊಟ್ರೆ ಅವ್ರು ನಮಗೆ ಗಿಫ್ಟ್ ಕೊಡ್ತಾರೆ. ಈ ಫೋಟೋದಲ್ಲಿರೋದು ನೀವೇ ತಾನೆ? ಗೊತ್ತು, ನೀವ್ಯಾಕೆ ನನ್ನ ಜೊತೆ ಬಿದ್ದೀರಾ ಅಂತ. ನಾನು ಕೊಲೆ ಮಾಡತ್ತಾನೆ, ನಾನು ಕೊಲೆ ಮಾಡೋದಾಗಲ್ಲ ನೀವು. ಯಾಕೆ? ನಾನಾಗಲೇ ಸತ್ತೋಗ್ಬಿಟ್ಟಿದ್ದೀನಿ. ನಾವ್ ಯಾಕಣ್ಣ ನಿಮ್ಮನ್ನ ಕೊಲೆ ಮಾಡ್ತೀವಿ? ಈ ಕವರಲ್ಲಿ ಏನಿದೆ? ಇದು ಶರ್ಟು, ನಾನು ಶರ್ಟು. ಅಂತೂ ಸಿಗ್ತಲ್ಲ. ಈ ಕವರ್ನ ನಾನ್ ತಾನೇ ನಿಮ್ಗೆ ಕೊಟ್ಟಿದ್ದ. ಹೌದು, ಅದಕ್ಕೇನು ಇವಾಗ? ಅಲ್ಲ, ನನ್ನ ಹೆಂಡತಿಗೆ ಅದು ಬೇಕಂತೆ ವಾಪಸ್ ಕೊಟ್ಟಣಪ್ಪ. ನಾನು ಕೊಡಲ್ಲ. ಇದು ನಿನ್ನ ಕೊಟ್ರೆ ನಿನ್ನ ಕೊಂದಾಕ್ಬಿಡ್ತೀಯ. ನಾನು ಯಾಕಪ್ಪ ನಿನ್ನನ್ನು ಕೊಲ್ಲಿ? ಅದು ಬೇಕೇ ಬೇಕು, ಕೊಡಪ್ಪ. ಉಪಾಯ ಮಾಡಿ ನಾನು ಇಸ್ಕೊತಾ ಇದ್ದೀನಿ ತಾನೆ, ಸ್ವಲ್ಪ ತಪ್ಪಂಗೆ ನಿಂತ್ಕೊಂಡ್ರಪ್ಪ, ಕೊಟ್ಬಿಡಪ್ಪ. ಎಷ್ಟೊಂದು ಜನ ನೋಡಿದ್ರು ಕಳ್ಸವನೆ ನನ್ನ ಸಾಯ್ಸಕ್ಕೆ. ನಾನ್ ಸಿಕ್ತೀನ? ಅಯ್ಯ ಮಲ್ಲಣ್ಣ, ಮಲ್ಲಣ್ಣ, ನೀನ್ ತಿಳ್ಕೊಂಡಾಗೆ ನಾನು ರೌಡಿನೂ ಅಲ್ಲ, ನಿನ್ನ ಕೊಲೆ ಮಾಡೋದಕ್ಕೂ ಬಂದಿಲ್ಲ. ನಾನು ಬಂದಿರೋದು ನಾನು ಕೊಟ್ಟಿರೋ ಡ್ರೆಸ್ಸನ್ನು ತಗೊಂಡೋಗೋಣ ಅಂತ. ಸಾಕು, ಸುಮ್ಮನೆ ಕಂಡಿದ್ದೀನಿ. ನಿನ್ನ ನನ್ನ ಹಳ್ಳಿಯೇ ಕಳ್ಸಿರೋದು ನನ್ನ ಸಾಯ್ಸಕ್ಕೆ ಅಂತ. ಅಯ್ಯೋ ಮಲ್ಲಣ್ಣ, ನಿಮ್ಮ ಮಳೆಯ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಈ ಡ್ರೆಸ್ಸು ನಾನು ಹೇಳ್ತಿದ್ರು, ಇದನ್ನ ನಾನು ಏನಾದ್ರೂ ಮನೆಗೆ ತಗೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ನನಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತೀನಿ. ಹೆಂಡತಿ ತೊಂದರೆ ಕೊಡ್ತಾರ? ನನಗೆ ಹೆಂಡತಿ ಇಲ್ಲ, ಆದ್ರೆ ಅಳಿಯ ತುಂಬಾ ತೊಂದರೆ ಕೊಡ್ತಾನೆ. ಈಗ ನೀನು ನಿನ್ನ ಕೈಲಿರೋ ಡ್ರೆಸ್ನ ನನಗೆ ಕೊಟ್ಬಿಟ್ರೆ ನಿನಗೂ ಒಳ್ಳೇದು. ಯಾಕೆ ನೀವು ಕೊಡ್ಬೇಕು? ಅಯ್ಯೋ, ನಾನೇ ನನ್ನ ಕೈಯಾರೆ ತಾನೇ ಆ ಡ್ರೆಸ್ ನಿನಗೆ ಕೊಟ್ಟಿದ್ದು. ಈಗ ನೀನೇ ನಿನ್ನ ಕೈಯಾರೆ ಆ ಡ್ರೆಸ್ ನನ್ನ ಕೈ ಕೊಟ್ಟು. ನನಗೇನು ತೊಂದರೆ ಇಲ್ಲ ತಾನೆ? ಯಾರು ಏನು ತೊಂದರೆ ಇಲ್ಲ, ಬಿಡಪ್ಪ ನೀನು. ಸರಿ, ಹಂಗಾದ್ರೆ ಇದು ನಿಮ್ಗೆ ಅದೇನಾದ್ರೂ ಅವ್ನು ಕೊಟ್ರೆ ನಾವು ಸುಮ್ಮನಿರಲ್ಲ. ಯಾರು ನಿನ್ನನ್ನು ಕೊಲೆ ಮಾಡೋದಕ್ಕೆ ಅಂತ ಬಂದಿರೋ ನಿಜವಾದ ರೌಡಿಗಳು. ನಾನಿದ್ದೀನಿ, ಹೆಂಗ ಮಟ್ಟ ಹಾಕ್ತೀನಿ ಅಂತ ನೋಡ್ತಾ ಇರೋ. ಪಾಂಡ್ರಂಗ ಗಂಟಗಲಿ, ಆ ಕಡೆಯಿಂದ ಯಾರು ಗೊತ್ತಾಗ್ಲಿಲ್ಲ. ಜಾಜಿ ಸ್ಪೀಕಿಂಗ್. ರೀ, ಆ ಹುಚ್ಚ ಸಿಕ್ಕಿದ್ನಾ? ಡ್ರೆಸ್ ಸಿಕ್ತಾ? ಆ ಹುಚ್ಚ ಇನ್ನೇನು ನನ್ನ ಕೈಗೆ ಡ್ರೆಸ್ ಕೊಡಬೇಕು, ಅಷ್ಟರಲ್ಲಿ ನೀವು ಕಳಿಸಿದ ನಿಮ್ಮ ಶಿಷ್ಯರು ಬಂದು ಎಲ್ಲ ಕಿತಾಪತಿ ಮಾಡಿ ಬಾಯಿ ಬಂದದ್ದು ಗಂಟೆಗೆ ಹೇಳಿಲ್ಲ.
ಇಲ್ಲೇ ನೋಡಿದೀನಮ್ಮ. ಸರ್ ಅಲ್ಲಿ ನೋಡಿ ಸರ್, ಈ ಕಡೆ ಓಡ್ ಬರ್ತಾ ಇದ್ದಾರೆ. ಅಂಜಲಿ, ಏನೋ ಮಾಡಿದ ಅನ್ಯಾಯ. ನಿನ್ ಗಂಡ ಇಂಥ ಕೆಲಸ ಮಾಡೋದು ಪೈಸಾ ಪ್ರಯತ್ನ ಮಾಡ್ತಾವಲ್ಲಮ್ಮ. ಇಲ್ಲಪ್ಪ ನೀ ಹೆದರ್ಕೊಂಡಿದ್ಯಾ ಅಷ್ಟೇ. ಅಯ್ಯೋ, ರೌಡಿಗಳ ಎಲ್ಲಾರು ಕರ್ಕೊಂಡ್ಬಂದವನಮ್ಮ. ಪೊಲೀಸಲ್ಲಿ ಕರ್ಕೊಂಡ್ಬಂದಿದ್ದೆ ನಾನು. ಹೌದಾ? ಹಂಗಾದ್ರೆ ಈ ರೌಡಿಗಳು ಯಾರು? ಮರ್ಯಾದೆಯಿಂದ ಬ್ಯಾಗ್ ಕೊಟ್ಬಿಡು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸರ್ ನಾನು ಕೊಂಡ್ಬಿಡ್ತಾರೆ ಸರ್. ಕಾಪಾಡಿ ಸರ್, ಕಾಪಾಡಿ ಸರ್, ನನ್ನ ಕಾಪಾಡಿ ಸರ್. ಬಿಟ್ಬಿಡಿ ಸರ್, ನಾವು ಕೊಲೆ ಮಾಡ್ಬೇಕು ಅಂತ ಬಂದಾರಲ್ಲ, ಆ ಮಲ್ಲಣ್ಣ ನಮ್ ಬ್ಯಾಗ್ ಕಿತ್ಕೊಂಡು ಬರ್ತಾ ಇದ್ದ, ಅದನ್ನ ತಗೊಂಡು ಹೋಗೋಣ ಅಂತ ಬಂದ್ವಿ. ಗೊತ್ತು, ಸುಮ್ಮನಿರ. ಯಾರ ನಿಮ್ಗೆ ಸುಪಾರಿ ಕೊಟ್ಟಿದ್ದು? ನಾವೆಲ್ಲ ಹಿಡ್ಕೊಂಡತ್ತಿನಲ್ಲ, ಸುಪಾರಿ ಇಟ್ಕೊಂಡು ಏನ್ ಮಾಡೋಣ? ಸ್ಟೇಷನ್ಗೆ ಬನ್ನಿ, ಏನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಲೋ, ಜಾಜಿ ಸ್ಪೀಕಿಂಗ್. ಹಲೋ, ನಾನು ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮಾತಾಡ್ತಾ ಇರೋದು. ನನಗೆ 3 ಜನ ಗೂಂಡಗಳು ಸಿಕ್ಕಿದ್ದಾರೆ. ಅವರು ನಿಮ್ಮ ಹೆಸರು ಹೇಳ್ತಾ ಇದಾರೆ. ಅವ್ರ ಹೆಸರೇನು? ಅವ್ರಿಗೆ ಕೊಡ್ತೀನಿ, ಮಾತಾಡಿ. ಏಯ್ ಅದಾಡ. ಜಾಜಿ ಅವ್ರೆ, ನಾನು ಕಂಡ್ರೆ ಪಾಂಡ್ರಂಗ ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮುದುಕರಿ. ಸುಮ್ಮನೆ ಇರಿ, ಇನ್ನೂ ಮಾತಾಡಿದ್ರೆ ತೊಡೆನೇ ಮುರಿದು ಬಿಡ್ತಾರೆ. ಹುಚ್ಚಪ್ಪನ ಹತ್ರ ಇರೋ ನಿಮ್ಮ ಡ್ರೆಸ್ ಕಿತ್ಕೊಂಡು ಬರೋಣ ಅಂತ ಹೋಗಿದ್ದಕ್ಕೆ ಪೊಲೀಸ್ನವ್ರು ನಮ್ಮನ್ನ ಎಳ್ಕೊಂಡು ಬಂದು ಮುಖಾಮೂತಿ ನೋಡಿದ್ರೆ ಮಕ್ ಕೊಡ್ಬಿಟ್ಟಿದ್ದಾರೆ. ಈಗ ನೀವೇನಾದ್ರೂ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಆದಷ್ಟು ಬೇಗ ನಮ್ಮ ಚಟನೆ ಕಟ್ಬಿಡ್ತಾರೆ. ಯಾರ ನೀವು? ಹೊಡೆದ್ರು ನನ್ನ ಬಾಯಿಂದ ಬರೋದು ಒಂದೇ ಒಂದು ಉತ್ತರ, ಪಾಂಡ್ರಂಗ ಗಂಟಗಲಿ. ಪಾಂಡ್ರಂಗ ಗಂಟಗಲಿ. ನೋಡಿ ಸರ್, ಇವರೇ ನಮ್ಮ ಯಜಮಾನರು ರಾಜೇಶ್ ಅಂತ. ರಾಜೇಶ್, ನಿಮ್ಮ ಮಾವನ್ನೇ ಕೊಲೆ ಮಾಡಕ್ ಕೊಟ್ಟಿದ್ದೀರಾ? ಅಟೆಂಪ್ಟ್ ಮರ್ಡರ್ ಕೇಸ್ ಆಗುತ್ತೆ, ಹುಷಾರು. ಹಾಗೇನಿಲ್ಲ ಸರ್, ನಮ್ಮ ಮಾವ ಸಣ್ಣ ಸಣ್ಣ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಇವನೇ ನಾನು ಕೊಲೆ ಮಾಡಕ್ಕೆ ಈ 3 ಜನ ಕಳಿಸಿರೋದು. ಇವರು ಕೊಲೆಗಾರ ತರ ಕಾಣ್ತಿಲ್ಲ, ವಿಚಾರಿಸೋಣ ಸುಮ್ಮನೆ. ನಮಸ್ಕಾರ ಇನ್ಸ್ಪೆಕ್ಟರ್, ನಾನೇ ಜಾಜಿ ಅಂತ. ಮೇಡಮ್, ಈ ಡ್ರೆಸ್ ನಿಮ್ದೇನಾ? ಸರ್, ಈ ಡ್ರೆಸ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಸರ್. ನಾನು ನನ್ನ ಹಬಿ ಆ ಡ್ರೆಸ್ನ ಯಾರ್ದೋ ಮನೆಯಿಂದ ತಗೊಂಡ್ ಬರ್ತಾ ಇದ್ವಿ. ಆಗ ಇವ್ರು ಬಂದು ಕಿತ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ನನ್ನ ಹಬಿಗೆ ಪದ್ದು ಬಿಟ್ಲಾಗೆ ಹೋಗಿ ಅದನ್ನ ತಗೊಂಡ್ ಬನ್ನಿ ಅಂತ ಹೇಳಿದೆ. ಇವ್ರು 3 ಜನನು ಕೊಲೆ ಮಾಡೋಕ್ ಬಂದಿರೋ ರೌಡಿಗಳು ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಹುಚ್ಚನೆ. ನಾನೇನು ಹುಚ್ಚ ಅಲ್ಲ. ಅಂಜಲಿ, ಅದು ನಿನ್ ಗಂಡ ನನ್ನ ಸಾಯಿಸದೇ ಇರ್ಲಿ ಅಂತೇಳಿ ಒಂದ್ ಸ್ವಲ್ಪ ನಾಟಕ ಮಾಡಿದ ಅಷ್ಟೇ. ನೋಡಿ ಮಾವಯ್ಯ, ನಿಮ್ಮ ಆಸ್ತಿಲಿ ನನಗೆ ಹುಡುಗಾಸು ಬೇಕಾಗಿಲ್ಲ. ಸಣ್ಣ ಪುಟ್ಟ ಜಗಳಕ್ಕೆಲ್ಲ ನೀಗ ಮನೆ ಬಿಟ್ಟು ಬಂದ್ಬಿಡದ. ರಾಜೇಶ್ ಅವರೇ, ನಿಮಗೆ ಲಾಸ್ಟ್ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಒದ್ದು ಒಳಗೆ ಹಾಕೋದು ನಿಮ್ಮನ್ನೇ. ಹೋಗಿ. ಅಂಜಲಿ, ಇನ್ಸ್ಪೆಕ್ಟರ್, ಈಗಲಾದ್ರೂ ನನ್ನ ಡ್ರೆಸ್ ಕೊಡ್ತೀರಾ? ಈ ಡ್ರೆಸ್ಗೋಸ್ಕರ ಇಷ್ಟೊಂದು ರಾಮಾಯಣ ಆಗಿದೆ ಅಂದ್ರೆ ಇದು ಹೇಗಿದೆ ನಾನು ಒಂದ್ಸಲ ನೋಡ್ಬಿಡ್ತೀನಿ. ತುಂಬಾ ಚೆನ್ನಾಗಿದೆ ರೀ. ಪಾಂಡ್ರಂಗ ಅವ್ರೆ, ನನ್ನ ಹೆಂಡತಿಗೂ ಈ ತರ ಒಂದು ಡ್ರೆಸ್ ತಂದು ಕೊಡ್ರಿ.